ಈ ದಿನ ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಬುದ್ಧ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿನ ಎರಡನ್ನೂ ಒಟ್ಟಿಗೆ ಹಮ್ಮಿಕೊಂಡಿದ್ದಾರೆ. ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತ ಹೇಳ್ತಾ, ಈಗ ಬುದ್ಧರು 9 ಗುಣ, ಧಮ್ಮದ 6 ಗುಣ, ಸಂಘದ 9 ಗುಣಕ್ಕೆ ನಾವು ಶರಣಾಗೋದು. ಸಾಧ್ಯವಾದ್ರೆ ನಾನು ರೀತಿ ಕೂತ್ಕೊಳ್ಳಿ 1-2-3 ನಿಮಿಷ. ಜಾತ್ರೆ ಮೌಢ್ಯತೆ ಇದನ್ನೆಲ್ಲನೂ ಭೂಮಿಗೆ ಹಾಕ್ಬಿಡ್ತೀವಿ. ಇನ್ನು ಮುಂದೆ ನಾವು ಅಲ್ಗ ಹೋಗಲ್ಲ. ನಾವು ಸತ್ಯದ ಕಡೆ ಹೋಯ್ತಿದ್ದೀವಿ. ಬುದ್ಧ ಅಂದರೆ ಜ್ಞಾನದ ಕಡೆ ಹೋಯ್ತೀವಿ. ಧಮ್ಮ ಅಂದರೆ ಸತ್ಯದ ಕಡೆ ಹೋಯ್ತೀವಿ. ಸತ್ಯ ಹೇಳುವ ಗುರುಗಳ ಕಡೆ ಹೋಯ್ತೀವಿ ಅಂತ ಅರ್ಥ. ಇದು ಪಂಚಾಂಗ ನಮಸ್ಕಾರ ಅಂತ. ನಾನು 3 ಸರಿ ನಾವು ನಮಸ್ಕಾರ ಮಾಡಬೇಕು. ಕಾಯ, ವಾಚ, ಮನಸ್ಸ. ಕಾಯ ಅಂದರೆ ಶರೀರದಿಂದ ತಪ್ಪು ಮಾಡ್ತೀವಿ, ಮಾತಿನಿಂದ ತಪ್ಪು ಮಾಡ್ತೀವಿ, ಮನಸ್ಸಿನಿಂದ ತಪ್ಪು ಮಾಡ್ತೀವಿ. ಇಂಥ ತಪ್ಪು ಇನ್ನು ಮುಂದೆ ಮಾಡಲ್ಲ ಅಂತ ನಾನು ಹೇಳ್ದಾಗ 3 ವಾಕ್ಯ ಹೇಳಿ. ಬುದ್ಧನ್ನ ಮಾಮಿ, ಇನ್ನೊಂದು ಸಾರಿ ಮೇಲೆ ಕೇಳಿ. ಧಮ್ಮನ್ನ ಮಾಮಿ, ಇನ್ನೊಂದು ಸಾರಿ. ಸಂಗನ್ನ ಮಾಮಿ. ಈಗ ನೀವು ಸುಖಾಸನದಲ್ಲಿ ಕೂತ್ಕೋಬಹುದು. ಬೇರೆ ನೀವು ಮೊದಲು ಕೂತಿದ್ರಲ್ಲ ಆಗ. 6 ಗುಣ, ಸಂಘದ 9 ಗುಣನ ನಾವು ಇಲ್ಲಿ ಸ್ಮರಿಸ್ತೀವಿ. ತಾವೆಲ್ಲ ಬರೋರು ನನ್ನ ಜೊತೆಲಿ ಆಡ್ಬೋದು. ಎಲ್ಲ ಇದು ನಿಮಗೆ ಬುದ್ಧ ವಂದನೆ ಬಂದರೆ ನನ್ನ ಜೊತೆಲಿ ನೀವು ಆಡ್ಬೋದು. ಎಲ್ರಿಗೂ ಮಂಗಳವಾಗಲಿ. ನಮೋ ಬುದ್ಧಾಯ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಹಿತಿಪಿಸೋ ಭಗವಾರಹಂ ಸಮ್ಮಾ ಸಂಬುದ್ಧೋ ವಿದ್ಯಾಚರಣ ಸಂಪನ್ನೋ ಸುಗತೋ ಲೋಕವಿದೋ ಅನುತ್ತರೋ ಪುರಿಸ ಧಮ್ಮ ಸಾರಥಿ ಸತಾದೇವ ಮನುಸ್ಸಾನಂ ಬುದ್ಧೋ ಭಗವತಿ. ನಮೋ ತಸ್ಸ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಜೀವಿತ ಪರ್ಯಂತಂ ಶರಣಂ ಗಚ್ಚಾಮಿ. ಭಗವತೋ ಧಮ್ಮೋ ಸನ್ನಿಟ್ಟಿಕೋ ಅಕಾಲಿಕೋ ಯಯಿ ಪಸ್ಸಿಕೋ ಓಪನಾಯಿಕೋ ಪಚ್ಚತ್ತನ್ವೇದಿತಬ್ಬೋ ವಿನ್ಯಯಿತಿ. ನಮೋ ತಸ್ಸ ನಿಯಾನಿಕಸ್ಸ ಧಮ್ಮಸ್ಸ. ಧಮ್ಮಂ ಜೀವಿತ ಪರ್ಯಂತಂ ಶರಣಂ ಗಚ್ಚಾಮಿ. ಸುಪಟಿಪನ್ನೋ ಭಗವತೋ ಸಾವಕ ಸಂಘೋ. ಓಜುಪಟಿಪನ್ನೋ ಭಗವತೋ ಸಾವಕ ಸಂಘ. ನ್ಯಾಯಪಟಿಪನ್ನೋ ಭಗವತೋ ಸಾವಕ ಸಂಘ. ಸ್ವಾಮೀಜಿ ಪಟಿಪನ್ನೋ ಭಗವತೋ ಸಾವಕ ಸಂಘ. ಯದಿದಂ ಚತಾರಿ ಪುರುಷ ಯುಗಾನಿ ಅಟ್ಟಪುರುಷ ಪೊಗ್ಗಲ ಏಸ ಭಗವತ ಸವಕ ಸಂಘ. ಆವನಯ್ಯ ಪಾವನಯ್ಯ ದಕ್ಷಿಣೇಯ ಅಂಜಲಿ ಕರಣೀಯ ಅನುತ್ತರಂ ಪುಣ್ಯಕೇತಂ ಲೋಕಸಾತಿ. ಸಂಗಂ ಜೀವಿತ ಪರ್ಯಂತಂ ಶರಣಂ ಗಚ್ಚಾಮಿ. ಏವಂ ಬುದ್ಧಂ ಶರಣಂತಾನಂ ಧಮ್ಮಂ ಸಂಘಂ ಚ ಭಿಕ್ಕವ ಭಯವಾಚಂಬಿತತ್ವವ ಲೋಮಹಂಸೇನ ಯಸ್ಸತೆ ಘನಸಾರಪದೀತೇನ ದೀಪೇನ ತಮದಂಸಿನ ತಿಲೋಕದೀಪಂ ಚ ಬುದ್ಧಂ ಪೂಜಯಾಮಿ ತಮೋನುದಂ ಗಂಧಸಂಭಾರಯುಕ್ತೇನ ಧೂಪೇನ ಅಂಶುಗನ್ನಿನ ಪೂಜಯೇ ಪೂಜನೀಯಂತಂ ಪೂಜಾಭಾಜನಮುತ್ತಮಂ ವರ್ಣಗಂಧ ಗುಣಪೀತಂ ಏತಂ ಕುಸುಮ ಸಂತತಿ ಪೂಜಯಾಮಿ ಮುನಿನ್ನಸ್ಸ ಶ್ರೀಪಾದ ಸರೋರುರೆ ಪೂಜೇಮಿ ಬುದ್ಧಂ ಕುಸುಮೇನ ನೇನ
पुण्येन मेतेन चावोचमुक्कमं पापं विलायाति यथा इदं मे कायो तथा याति विनाशभावं निरोधसमापति च उटयित्वा निःसोऽव्यो भगवतो अरहत समासम्भूतस्स इमिना दीपेन धूपेन पुप्पेन पूजयामि 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 इदं दीपधूपपुष्पपूज नामा सकलसबुद्धानं पच्चेकबुद्धानम् अग्गसावकानं मासावकानम् अरहन्तानं पकतिशीलनम् आपितेशम् अनुवज्जिकावामि इमानि पुप्पेन वन्नेनापि सुवर्णं गन्धेनापि सुगन्धं सन्तानेनापि सुसन्तानं किपमेव दुर्वर्णं दुर्गन्धं दुःसन्तानं पापनिशाति एवमेव सभ्यसंकारनिच्चा सभ्यसंकारदुःख सभ्यधम्म अनाथाति इमाय धम्मानुधम्म परिपत्य बुद्धं पूजयामि इमाय धम्मानुधम्म परिपत्य धम्मं पूजयामि इमाय धम्मानुधम्म परिपत्य संघं पूजयामि वन्दामि चेतियं सब्बं सब्बटानेषु पतितितं शारीरिकदातो महाबोधि बुद्धरूपं सकलं सदा विपत्तिपरिवाय सर्वसम्पत्तिसिद्धिय सर्वदुःखविनाशाय सर्वभयविनाशाय सर्वरोगविनाशाय भवदीर्घायुकदायक सर्वलोकमितत्ताय परितन्तं प्रणमामि समन्ता चक्रवालेषु अग्रगच्छन्तु देवता सद्धम्मा मुनिराधस्स शृण्वन्तु सग्गमुक्कदं धम्माश्रवणकालो अयं वदन्त धम्माश्रवणकालो अयं वदन्त धम्माश्रवणकालो अयं वदन्त नमो तस्स भगवतो अरहतो सम्मा सम्बुद्धस्स एतेन सज्जवज्रेण सोऽतु देवोऽतु सर्वदा एतेन सज्जवज्रेण सर्वदुःखविनाशत एतेन सज्जवज्रेण सर्वभयविनाशत एतेन सज्जवज्रेण सर्वरोगविनाशत एतेन सज्जवज्रेण ओतु ते जयमङ्गलम् एतेन सज्जवज्रेण पातु ते रथनित्ययं सभ्भीतियो विभज्यन्तो सर्वरोगविनाशत मा ते भवतु रन्तराय स्वके दीर्घायुको भव भवतु सर्वमङ्गलं रक्षन्तु सर्वदेवता सर्वबुद्धानुभावेन सर्वधर्मानुभावेन सर्वसङ्घानुभावेन सदा शान्ति भवन्तु ते नक्षत्रयकभूतानं पापग्निवारण परित्तसानुभावेन अन्तु नो उपद्रवे देवावसत्सु कालेन सस्य सम्पत्तु हेतुजो पीतो भवतु लोको च राजा भवतु धम्मिको यं दुर्निमित्तम् अवमङ्गलं च यो च मनापोसकुनस्य सज्जो पापग्रवो दुःशिपिनं मकन्तं बुद्धानुभावेन विनाशमिन्तो धम्मानुभावेन विनाशमिन्तो संघानुभावेन विनाशमिन्तो आकाशटाच भूमट्ट देवानागमैदिका पुण्यन्तम् अनुमोदित्वा चिरारक्कन्तु शासनं चिरारक्कन्तु देशनं चिरारक्कन्तु मम परं यत्तावता च अन्यैः सर्वदं पुण्यसम्पदं सर्वे देवानुमोदन्तु सर्वे भूतानुमोदन्तु सर्वे सत्तानुमोदन्तु
ಬಂತು ಸಬ್ಬ ಸಂಪತ್ತಿ ಸಿದ್ಧಿಯ ನಿಬ್ಬಾಣ ಸಂಪತ್ತಿ ಸಿದ್ಧಿಯ ಇದನ್ಯೋನ್ಯತಿನ ಹೋತು ಸುಖಿತವೋ ತ್ಯನ್ಯತಯ ಇದನ್ಯೋನ್ಯತಿನ ಹೋತು ಸುಖಿತವೋ ತ್ಯನ್ಯತಯ ಇದನ್ಯೋನ್ಯತಿನ ಹೋತು ಸುಖಿತವೋ ತ್ಯನ್ಯತಯ ಸಭೆ ಬುದ್ಧ ಬಲಪಚ್ಚ ಪಚ್ಚೇಕಾನಂಚಯಂ ಬಲಂ ಅರ್ಹಂತಾನಂತ ತೇಜೇನ ರಕ್ಕಂ ವಂದಾಮಿ ಸಬ್ಬಸ ಸಭ್ಯೇ ಧಮ್ಮ ಬಲಪಚ್ಚ ಅರಿಯ ಸಚ್ಚಾನಂಚಯಂ ಬಲಂ ಧಮ್ಮ ಚಕ್ಕಸ ತೇಜೇನ ರಕ್ಕಂ ವಂದಾಮಿ ಸಬ್ಬಸ ಸಭ್ಯೇ ಸಂಘ ಬಲಪಚ್ಚ ವಿಮೋಚನಂಚಯಂ ಬಲಂ ಶಾಸನಸ್ಯ ತೇಜೇನ ರಕ್ಕಂ ವಂದಾಮಿ ಸಬ್ಬಸ ಏಮಿನ ಪುಣ್ಯ ಕಾಮೇನ ಮಾಮೇ ಬಲ ಸಮಗಮೋ ಸತಂ ಸಮಾಗಮೋ ಓತ ಯಾವ ನಿಬ್ಬಾಣ ಪಚ್ಚಯ ಇದನ್ನೇ ಪುಣ್ಯ ಕಮ್ಮಂ ಆಶವಕ್ಕಯಂ ಓತ ಸಬ್ಬ ದುಃಖಂ ಪಮತ್ತತ ನಿಬ್ಬಾಣ ಸ ಪಚ್ಚಯ ಓತ ಹೇಳಿ ಸಾಧು 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 ಎಲ್ರಿಗೂ ಈಗ ನಮ್ಮ ಬುದ್ಧಾಯ ಈಗ ಕೂತ್ಕೊಳ್ಳಿ ಹಾಗೆ ಕೂತ್ಕೊಳ್ಳಿ. ಈಗ ಬುದ್ಧ ವಂದನೆ, ಧಮ್ಮ ವಂದನೆ, ಸಂಘ ವಂದನೆ, ಪುಷ್ಪ ಪೂಜೆ ಮತ್ತು ಕರ್ಪೂರ ಪೂಜೆ ಎಲ್ಲ ಆಗಿದೆ. ಈಗ ನೀವು 3 ರತ್ನ 3ಕ್ಕೆ ಶರಣ ಆಗಬೇಕು, ತಿಸರಣ ಅಂತ ಹೇಳ್ತಾರೆ, ಮತ್ತು 5 ಶೀಲನ ಪಾಲನೆ ಮಾಡಬೇಕು. ಈಗ ಬ್ರಾಹ್ಮಣರ ಅವ್ರು ಏನು ಹೇಳ್ತಾರೆ, ಅವ್ರ ಮಕ್ಕಳಿಗೆ 2 ವರ್ಷಕ್ಕೆ ಗಾಯತ್ರಿ ಮಂತ್ರ ಕಳಿಸ್ತಾರೆ. ನಿಮ್ಮ ಬಾಯಿಲಿ ತಿಸರಣ ಮತ್ತು 5 ಶೀಲ ಪಾಲನೆ ಮಾಡಿದ್ರೆ ನೀವು ಅವ್ರ ಮಟ್ಟಿಗೆ ಸಮ ಆಯ್ತಿದ್ದಾರೆ. ತಿಸರಣ ಮತ್ತು 5 ಶೀಲ ಪಾಲನೆ ಮಾಡಬೇಕು. ಪದ ಬಿಟ್ಟು ಪದ ಹೇಳ್ತೀನಿ ಹೇಳಿ ನೋಡಿ. ಇದನ್ನು ನಾವು ಸಕಲೇಶ್ಪುರದವರು ಎಲ್ಲ ಹೇಳ್ತಾರೆ. 100-150 ಜನ ಮಕ್ಕಳು ಸಹಿತ ಗೃಹಸ್ಥರು ಬರ್ತಾರೆ. ನಾನು ಹೇಳಿದ್ನೆಲ್ಲ ಫುಲ್ಲು ನನಗಿಂತ ಚೆನ್ನಾಗಿ ಆಡ್ತಾರೆ. ಇವೆಲ್ಲ ನಿಮ್ಮ ಬಾಯಲ್ಲಿ ಬರಬೇಕು. ಇವೆಲ್ಲ ಬುದ್ಧ ವಂದನೆ, ಧಮ್ಮ ವಂದನೆ, ಸಂಘ ವಂದನೆ. ಅದಕ್ಕಿಂತ ಮುಖ್ಯವಾಗಿ ತಿಸರಣ. ಈಗ ನಾನು ಹೇಳ್ತೀನಿ, ಪದ ಬಿಟ್ಟು ಪದ ಹೇಳ್ತೀನಿ, ನೀವು ಹೇಳಿ ಎಲ್ಲ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಹೇಳಿ. ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಛಾಮಿ. ಈಗ ನೀವು 3 ರತ್ನಕ್ಕೆ ಶರಣಾಗಿದ್ದಾರೆ, ಬುದ್ಧ ರತ್ನ, ಧಮ್ಮ ರತ್ನ, ಸಂಘ ರತ್ನ. ಈಗ ಕನ್ನಡದಲ್ಲಿ ಹೇಳ್ತೀನಿ ಹೇಳಿ. ನಾನು ಸಂಪೂರ್ಣವಾಗಿ ಜ್ಞಾನ ಪಡೆದ ಭಗವಾನ್ ಬುದ್ಧರಲ್ಲಿಗೆ ಶರಣು ಹೋಗುತ್ತೇನೆ. ಬುದ್ಧರು ಬೋಧಿಸಿದ ಸತ್ಯಕ್ಕೆ ಶರಣು ಹೋಗುತ್ತೇನೆ. ಸತ್ಯ ಹೇಳುವ ಗುರುಗಳಿಗೆ ಶರಣು ಹೋಗುತ್ತೇನೆ.
ಶರಣು ಅಂದರೆ ಸುರಕ್ಷಿತವಾದ ಜಾಗ, ತಂಪು ನೀಡುವ ಜಾಗ, ನೆಮ್ಮದಿ ಕೊಡುವ ಜಾಗಕ್ಕೆ ಬುದ್ಧರ ಕಾಲದಿಂದ ಇಲ್ಲಿವರೆಗೂ ಹೋಯ್ತಾರೆ. ಆದರೆ ಬುದ್ಧರು ಅದನ್ನು ಸತ್ಯನ ಸುಳ್ಳನ ಯೋಚನೆ ಮಾಡಿ ಹೋಗಿ, ನೀವು ಹೋಗೋ ಜಾಗ ಎಲ್ಲ ಶರಣ ಸ್ಥಳಗಳಲ್ಲ, ಅಲ್ಲಿಗೆ ಹೋದ್ರೆ ದುಃಖ ನಿವಾರಣೆ ಆಗಲ್ಲ, ಮತ್ತು ಬಡತನ ಅಜ್ಞಾನ ಬರುತ್ತೆ ಅಂತ ಹೇಳ್ಬಿಟ್ಟವ್ರ. ಯಾರಿಗೆ ಶರಣ ಬೇಕು? ನಿಮಗೆ ನೀವೇ ಬೆಳಕು, ನಿಮಗೆ ನೀವೇ ದೀಪ, ನಿಮ್ಮ ಸುಖ ದುಃಖಕ್ಕೆ ನೀವೇ ಕಾರಣ, ನಿಮ್ಮ ಮಂಗಳಕ್ಕೆ ನೀವೇ ಕಾರಣ, ನಿಮ್ಮ ಲಾಭ ನಷ್ಟಕ್ಕೆ ನೀವೇ ಕಾರಣ ಅಂತ ಹೇಳಿದ ಮೊದಲನೇ ಗುರು ಭಗವಾನ್ ಬುದ್ಧರು. ಮಾನವರೆಲ್ಲ ಸಮಾನರು ಅಂತ ಹೇಳಿದವರು ಅಂತ ಅರಿವಿಗೆ ಜ್ಞಾನಕ್ಕೆ ಶರಣಾಗಿದ್ದಾರೆ. ದಮ್ಮ ಅಂದ್ರೆ ಸತ್ಯಕ್ಕೆ ಶರಣಾಗಿದ್ದಾರೆ, ಸುಳ್ಳಿಗೆಲ್ಲ ಸತ್ಯಕ್ಕೆ ಶರಣಾಗ್ಯಾರಿ. ಸತ್ಯ ಹೇಳೋ ಗುರುಗಳು, ಅದೇ ಗುರುಗಳಿಗೆ ಶರಣಾಗಿದ್ದಾರೆ. ಬುದ್ಧತ್ವ ಎಲ್ಲರೂ ತಮ್ಮ ಇದೆ, ಬುದ್ಧರ ಬೀಜ. ನಾವೆಲ್ಲ ಅವ್ರ ಮಾರ್ಗದಲ್ಲಿ ಹೋದರೆ ನಾವೆಲ್ಲ ಬುದ್ಧರ ಅನುಯಾಯಿಗಳಾಗ್ತೀವಿ. ಬುದ್ಧ ಮಾರ್ಗ ನಾವೆಲ್ಲ ಬುದ್ಧರ ಆಗ್ಬೋದು. ಗೊತ್ತಾಯ್ತಲ್ಲ? ಅವರೊಬ್ಬರಿಗೆ ಸೀಮಿತ ಅಲ್ಲ, ಬೇರೆಯವರೆಲ್ಲ ನಾನು ದೇವರು, ನಾನು ದೇವರ ಮಗ, ನಾನು ದೇವರ ಪ್ರವಾದಿ ಅಂತ ಹೇಳ್ಕೊಂಡವ್ರ. ಆದರೆ ಬುದ್ಧರು ನಾನು ದೇವರು, ದೇವರ ಮಗ, ದೇವರ ಪ್ರವಾದಿ ಅಂತ ಎಂದೂ ಹೇಳಿಲ್ಲ. ನನ್ನ ಶಕ್ತಿ ನಿಮಗೂ ಇದೆ ಅಂತ ಹೇಳಿರೋದು. ಮಕ್ಕಳಿಗೆ ಗೊತ್ತಾಯ್ತಲ್ಲ? ಈಗ ಅರಿವಿಗೆ, ಜ್ಞಾನಕ್ಕೆ, ಸತ್ಯಕ್ಕೆ ಮತ್ತು ಸತ್ಯ ಹೇಳುವ ಗುರುಗಳಿಗೆ ಶರಣಾಗಿದ್ದಾರೆ. ಇದ್ರ ಜೊತೆಗೆ 5 ಶೀಲ, 5 ರಕ್ಷಾ ಕವಚವು, ಅದನ್ನು ಪಾಲನೆ ಮಾಡಿದ್ರೆ ಸುಖ ಸಂತೋಷ ನಮ್ಮ ಹಿಂದ್ಗುಂಟೆ ಬರುತ್ತೆ. ಪದ ಬಿಟ್ಟು ಪದ ಹೇಳ್ತೀನಿ, ಪಾಲಿಲಿದೆ, ತಾವು ಹೇಳಿ. ಪಾಣಾತಿಪಾತ ವೇರಮಣಿ ಸಿಕ್ಕಾಪದನ್ ಸಮಾಧಿಯಾಮಿ ಅಧಿನ್ನದಾನ ವೇರಮಣಿ ಸಿಕ್ಕಾಪದನ್ ಸಮಾಧಿಯಾಮಿ ಕಾಮೇಶ ಮಿಥ್ಯಾಚಾರ ವೇರಮಣಿ ಸಿಕ್ಕಾಪದನ್ ಸಮಾಧಿಯಾಮಿ ಮುಸಾವಾದ ವೇರಮಣಿ ಸಿಕ್ಕಾಪದನ್ ಸಮಾಧಿಯಾಮಿ ಸುರಮೇರಯ ಮಜ್ಜ ಪಮದಟ್ಟಾಣ ವೇರಮಣಿ ಸಿಕ್ಕಾಪದನ್ ಸಮಾಧಿಯಾಮಿ. ಇದನ್ನು ಕನ್ನಡದಲ್ಲಿ ಹೇಳ್ತೀನಿ, ಹೇಳಿ. ನಾನು ಜೀವಹತ್ಯೆ ಮಾಡುವುದಿಲ್ಲ, ಜೀವಿಗಳನ್ನು ರಕ್ಷಿಸುತ್ತೇನೆ. ನಾನು ಕಳ್ಳತನ ಮಾಡುವುದಿಲ್ಲ, ದಾನವನ್ನು ಕೊಡುತ್ತೇನೆ. ನಾನು ದಾಂಪತ್ಯದಲ್ಲಿ ವ್ಯಭಿಚಾರವನ್ನು ಬಿಟ್ಟು ಶುದ್ಧ ಜೀವನ ನಡೆಸುತ್ತೇನೆ. ನಾನು ಸುಳ್ಳು, ಚಾಡಿ ಮಾತು, ಚುಚ್ಚು ಮಾತು, ಕಾಡು ಹರಟೆಯಲ್ಲಿ ಕಾಲ ಕಳೆಯುವುದಿಲ್ಲ. ಬದಲಾಗಿ ನಮ್ಮ ನಿತ್ಯ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಮತ್ತು ಬರುವ ವಸ್ತುಗಳನ್ನು ಎಂಡ ಸಾರೆ, ವಿಸ್ಕಿ, ಬ್ರಾಂದಿ, ಬೀಡಿ, ಸಿಕ್ರೆಟ್, ಚುಟ್ಟ ಮುಂತಾದ ವಿಷವಸ್ತುಗಳನ್ನು ಮುಟ್ಟುವುದಿಲ್ಲವೆಂದು ಬುದ್ಧರ ಮುಂದೆ ಪ್ರಮಾಣ ಮಾಡುತ್ತೇನೆ. ಸಾಧು ಸಾಧು ಸಾಧು. ನಮೋ ಬುದ್ಧಾಯ, ನಮೋ ಧಮ್ಮಾಯ, ನಮೋ ಸಂಘಾಯ. ಜೈ ಭೀಮ್.